ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಆದಿತ್ಯಾಯ ನಮಃ. ಮಾತಾ ಪಿತೃದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮ ದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, 2/10/2024 ಬುಧವಾರ ಸಂಭವಿಸುವಂತಹ ಸೂರ್ಯಗ್ರಹಣದ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಸೂರ್ಯಗ್ರಹಣ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2ನೇ ತಾರೀಕು ಅಕ್ಟೋಬರ್ 2024 ಬುಧವಾರ, ಭಾದ್ರಪದ ಮಾಸ, ಕೃಷ್ಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣದಿಂದ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ಸೂರ್ಯಗ್ರಹಣ ಸಮಯ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಎಷ್ಟು ಗಂಟೆಗೆ ಅಂತ್ಯ ಆಗುತ್ತೆ, ಎಲ್ಲ ವಿಚಾರವನ್ನ ನಾನು ತಿಳಿಸ್ತೀನಿ. ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸೂರ್ಯನ ಮುಂದೆ ಹಾದು ಹೋಗ್ತಾನೆ. ಆಕಾಶದಲ್ಲಿ ಬೆಂಕಿಯ ಉಂಗುರ ಅಂತೆ ಪರಿಣಾಮ ಉಂಟಾಗುತ್ತೆ ಈ ಸೂರ್ಯಗ್ರಹಣದಿಂದ. ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವುದಿಲ್ಲ. ಸುಂದರವಾದ ಪ್ರದರ್ಶನ ನೀವು ನೋಡ್ಬೋದು. ಹಾಗಾದ್ರೆ ಸೌರಗ್ರಹಣವನ್ನ ನಾವೆಲ್ಲ ನೋಡ್ಬೋದಾ ಗುರೂಜಿ? ಸೌರಗ್ರಹಣ ನೋಡ್ಬೇಕಾದ್ರೆ ಕನ್ನಡಕ ಹಾಕೋಬೇಕು. ಅದಕ್ಕೆ ಸಪರೇಟ್ ಸ್ಪೆಷಲ್ ಕನ್ನಡಕ ಬರುತ್ತೆ, ಮಾಮೂಲಿ ಕನ್ನಡಕ ಅಲ್ಲ. ಕಣ್ಣಿನ ರಕ್ಷಣೆಯನ್ನ ನಾವು ಮಾಡ್ಕೋಬೇಕಾಗುತ್ತೆ. ನೇರವಾಗಿ ವಾರ್ಷಿಕ ಗ್ರಹಣವನ್ನ ನೋಡುವುದು ಅದು ಸೂಕ್ತ ಅಲ್ಲ ಅನ್ನುವಂಥ ವಿಚಾರ ಕೂಡ ನಾನು ನಿಮ್ಗೆ, ಅದು ಸುರಕ್ಷಿತನೂ ಅಲ್ಲ. ಎಲ್ಲೆಲ್ಲಿ ಕಂಡು ಬರುತ್ತೆ? ದಕ್ಷಿಣ ಪೆಸಿಫಿಕ್ ಮಹಾಸಾಗರ. ಸುಮಾರು, ಯಾಕಂದ್ರೆ ಇಂಟರ್ನ್ಯಾಷನಲ್ ಟೈಮ್ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಕನ್ನಡಿಗರು ಭಾರತ ದೇಶ ಒಂದೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇದ್ದೀರಾ. ಅದರಲ್ಲೂ ಅಮೆರಿಕ ದೇಶದಲ್ಲಿ ಹೆಚ್ಚು ಭಾರತೀಯರು ಇರೋದ್ರಿಂದ, ಅದರಲ್ಲೂ ಕನ್ನಡಿಗರು ಕೂಡ ಇರೋದ್ರಿಂದ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಸುಮಾರು 10:56 UTC ಟೈಮಿಂಗ್ಸು ಪ್ರಾರಂಭ ಆಗುತ್ತೆ. ಮತ್ತು ಅರ್ಜೆಂಟೈನಾದ ಮೇಲೆ 12:25 UTC ಯಲ್ಲಿ ಗರಿಷ್ಠ ಗ್ರಹಣವು ಸಂಭವಿಸುತ್ತೆ. ಗ್ರಹಣವು ಸರಿಸುಮಾರು ಎಷ್ಟು ಗಂಟೆ? 3 ಗಂಟೆಗಳ ಕಾಲ ಇರುತ್ತೆ. ದಕ್ಷಿಣ ಅಟ್ಲಾಂಟಿಕ ಸಾಗರದಲ್ಲಿ 13:52 UTC ಯಲ್ಲಿ ಕೊನೆಗೊಳ್ಳುತ್ತದೆ. ಹಾಗಾದ್ರೆ ಗುರುಜಿ ಎಲ್ಲೆಲ್ಲಿ ಕಂಡು ಬರುತ್ತೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳಿ, UTC ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಕೆಲವರು ಹೇಳ್ತೀರಾ. ಹಾಗಾದ್ರೆ UTC ಅಂದ್ರೆ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅನ್ನೋದನ್ನ ಹೇಳಿದೀನಿ. ಹಾಗಾದ್ರೆ ಎಲ್ಲೆಲ್ಲಿ ಕಂಡು ಬರುತ್ತೆ? ಉತ್ತರ ಅಮೆರಿಕ. ಯಾರ್ಯಾರು ಕನ್ನಡಿಗರು ಉತ್ತರ ಅಮೆರಿಕದಲ್ಲಿದ್ದೀರಿ ನೀವೆಲ್ಲ ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ದಕ್ಷಿಣ ಅಮೆರಿಕದಲ್ಲಿದ್ದೀರಿ, ದಕ್ಷಿಣ ಅಮೆರಿಕದ ಬಹುಭಾಗದಲ್ಲಿ, ಅದರಲ್ಲೂ ಪೆಸಿಫಿಕ್ ಅಟ್ಲಾಂಟಿಕ, ಆಮೇಲೆ ಅಂಟಾರ್ಟಿಕಾ, ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣ ಕಾಣಿಸುವುದಿಲ್ಲ. ಯಾಕೆ ಕಾಣಿಸಲ್ಲ? ರಾತ್ರಿ ಆಗಿರೋದ್ರಿಂದ. ಗ್ರಹಣಾಚರಣೆ ಭಾರತ ದೇಶದಲ್ಲಿರುವ ಭಾರತೀಯರಿಗೆ ಇರಲ್ಲ. ಅದೇ ಭಾರತೀಯರು ವಿದೇಶದಲ್ಲಿದ್ರೆ ಗ್ರಹಣಾಚರಣೆಯನ್ನ ಮಾಡಬೇಕಾಗತ್ತೆ. ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಹೇಳಿದೆ, UTC. ಹಾಗಾದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಕಲ್ಕತ್ತಾಗೆ ನಾವು ಫಸ್ಟ್ ಬೇಸ್ ತಗೊಳೋದ್ರಿಂದ 9:13 PM ಆರಂಭ ಆಗಿ 3:17 AM ಅಂದ್ರೆ ಅಕ್ಟೋಬರ್ 2ನೇ ತಾರೀಕು
ಮತ್ತೆ ಅಕ್ಟೋಬರ್ 3ನೇ ತಾರೀಕು ಆರಂಭ ಆಗೋಗ್ಬಿಡುತ್ತೆ 12 ಗಂಟೆ ಆದ್ಮೇಲೆ 3:17 AM ಗ್ರಹಣ ಕಂಪ್ಲೀಟ್ ಆಗುತ್ತೆ. ಸೂರ್ಯಗ್ರಹಣದ ಸಮಯದಲ್ಲಿ ಅಮಾವಾಸ್ಯೆಯ ಶಕ್ತಿ ತೀವ್ರಗೊಳ್ಳುತ್ತೆ. ಹಾಗಾದ್ರೆ ಅಮಾವಾಸ್ಯೆ ಅನ್ನೋದು ಅದರಿಂದ ನಾವು ಏನು ಒಳ್ಳೇದು ಮಾಡ್ಕೋಬಹುದು ಮತ್ತೆ ಕೆಟ್ಟದು ಕೂಡ ಮಾಡುವಂತಹ ಶಕ್ತಿ ಈ ಗ್ರಹಣದ ಸಮಯದಲ್ಲಿ ಏನಾದ್ರು ನಮ್ಮ ಮೇಲೆ ಯಾರಾದ್ರೂ ಮಾಡಿಸ್ಬಿಟ್ಟಿದ್ರೆ ಅದನ್ನ ತೆಕ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಸೂಕ್ತವಾದಂತಹ ಸಮಯ. ಹಾಗೆ ಯಾರಾದ್ರೂ ಮೇಲೆ ಯಾರಾದ್ರೂ ಪ್ರಯೋಗ ಮಾಡಿ ಊಟ ಮಾಡ್ಬೇಕಾದ್ರೆ ಮನೆಯಲ್ಲಿ ಕಲಹಗಳು, ಸರಿಯಾಗಿ ಊಟ ಕೂತ್ಕೊಂಡಿದ ತಕ್ಷಣ ಅಥವಾ ಪತಿ ಪತ್ನಿಯಲ್ಲಿ ಸದಾ ಕಲಹ. ಈಗ ನೀವು ಇಂಡಿಯಾದಲ್ಲೇ ಇರ್ತೀರಾ, ಅಮೆರಿಕಾಗ ಹೋಗ್ಬಿಟ್ಟಿರ್ತೀರಾ, ಆಸ್ಟ್ರೇಲಿಯಾದಲ್ಲಿ ಹೋಗ್ಬಿಟ್ಟಿರ್ತೀರಾ, ಒಬ್ಬರೊಬ್ರು ಮುಖ ನೋಡ್ಬೇಕು, ಹೇಳ್ಕೊಳಕ್ ಯಾರು ಇರಲ್ಲ. ಅವಾಗ ಇಬ್ಬರ ಪತಿ ಪತ್ನಿ ಇಬ್ಬರ ಜಾತಕವನ್ನು ತೋರಿಸಿ ಅವಾಗ ನಾನು ಸೂಕ್ತ ಪರಿಹಾರವನ್ನು ಕೂಡ ತಿಳಿಸ್ತೀನಿ. ಇಂಡಿಯಾದಲ್ಲಿದ್ರು ಅಷ್ಟೇ, ವಿದೇಶದಲ್ಲಿ ಇದ್ರು ಕೂಡ ಹಾಗೆ. ಹಣಕಾಸು ಅಭಿವೃದ್ಧಿ ಆಗ್ತಿರಲ್ಲ, ಸಾಲ ಬಾಧೆಗಳನ್ನ ಅನುಭವಿಸ್ತಾ ಇರ್ತೀರಿ, ಅಂಥವ್ರು ಕೂಡ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬಹುದು. ಅಮೆರಿಕದಲ್ಲಿ ಮತ್ತು ಭಾರತದಲ್ಲಿ ಹೊಸ ರಾಜಕೀಯ ಪ್ರಚಾರಗಳು ಹಾಗೂ ಮಾಧ್ಯಮ ಪ್ರಸಾರದಲ್ಲಿ ಬದಲಾವಣೆಯ ಘಟನೆಗಳು ಇದು ಮನುಷ್ಯರಿಗೆ ಅಥವಾ ಜನಗಳಿಗೆ ಪ್ರಚೋದನೆ ಉಂಟು ಮಾಡಬಹುದು. ಭಾರತ ದೇಶದಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗುವ ಸಾಧ್ಯತೆ. ಪ್ರಜೆಗಳನ್ನ ನೋಡದೆ ಅಧಿಕಾರಕ್ಕಾಗಿ ಕೆಲವು ಪಕ್ಷಗಳಿಂದ ಏನಾಗುತ್ತೆ, ದ್ವೇಷದ ರಾಜಕಾರಣ ಅನ್ನೋದು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಈಗ ದ್ವಾದಶ ರಾಶಿಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ, ಯಾವ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ. ಓಂ ತೇಜೋ ರೂಪಾಯ ನಮಃ, ಓಂ ಹ್ರೀಂ ಸಂಪತ್ಕರಾಯ ನಮಃ, ಓಂ ಆದಿತ್ಯಾಯ ನಮಃ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಇರ್ತೀರಾ. ಜ್ಯೋತಿಷ್ಯ ಅಂದ್ರೆ ಏನದು? ವಿಷನ್ ಆಫ್ ಲೈಟ್, ನಾಲೆಜ್ ಆಫ್ ಲೈಟ್. ಎಲ್ಲರಿಗೂ ಕೂಡ ಬೆಳಕನ್ನ ತೋರಿಸುವಂಥದ್ದು. ವೇದದ ಅಂಗ ಯಾವುದು ಅಂದ್ರೆ ಕಣ್ಣು, ಜ್ಯೋತಿಷ ಶಾಸ್ತ್ರ. ಅದಕ್ಕೆ ಎಲ್ಲರಿಗೂ ಕೂಡ ಜ್ಯೋತಿಷ ಶಾಸ್ತ್ರದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ಹೇಗಿದೆ ಫಲಾನುಫಲ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನಿಮಗೆ ಟೈಮ್ ಸ್ಟ್ಯಾಂಪ್ ಕೂಡ ಡಿಟೈಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನಿಮ್ದೆಲ್ಲ ಪ್ರಶ್ನೆ ಇರುತ್ತೆ. ನೋಡಿ, ಇವಾಗ ಸೂರ್ಯಗ್ರಹಣ ನಡೆಯುವಂತಹ ರಾಶಿ ಬಂದು ಕನ್ಯಾ ರಾಶಿ, ಉತ್ತರ ಫಾಲ್ಗುಣಿ ನಕ್ಷತ್ರ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ಸೂರ್ಯಗ್ರಹಣದಿಂದ ಶುಭ ಫಲ ಪ್ರಾಪ್ತಿಯಾಗುತ್ತಾ ಅಂತ ನೀವು ಕೇಳಿದ್ರೆ ಹೌದು. ನೀವು ಮಾಡುವಂತಹ ವೃತ್ತಿಯಲ್ಲಿ ಲಾಭ ಆಗುತ್ತೆ. ತುಂಬಾ ಜನ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಸಾಲ್ವ್ ಆಗುತ್ತೆ ಗ್ರಹಣದಿಂದ. ನೋಡಿ, ಕೆಲವು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಉತ್ತಮ ಆದಾಯ ಹೆಚ್ಚಾಗುತ್ತೆ, ದಾನ ಧರ್ಮಗಳಲ್ಲಿ ನಿಮ್ಮನ್ನ ನೀವು ತೊಡಸ್ಕೊಂತೀರಿ, ಪ್ರಮೋಷನ್ ಆಗುವಂಥದ್ದು, ಲಾಭ ಬರುವಂಥದ್ದು, ನಿಂತ ಸಾಲಗಳು ಕೂಡ ತೀರುವ ಸಾಧ್ಯತೆಗಳು, ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತದೆ. ನೋಡಿ, ಮೇಷರಾಶಿಯವರಿಗೆ ಶುಭ ಫಲ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗತ್ತೆ ಮೇಷರಾಶಿ ಜಾತಕರಿಗೆ. ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯದ ಮೇಲೆ ಕೂಡ ವಿಜಯ ಪ್ರಾಪ್ತಿಯಾಗತ್ತೆ ಮೇಷರಾಶಿ ಜಾತಕರಿಗೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿಯಾಗತ್ತೆ. ಮನೆ ಬಾಡಿಗೆ ಇರೋರು ನೀವು ಹೇಳಿದಂತೆ ಕೇಳ್ತಾರೆ. ಮನೆಯಲ್ಲಿ ಕೆಲಸಗಾರರು ಅಥವಾ ನಿಮ್ಮ ಕಂಪನಿಯಲ್ಲಿ ಇರುವಂತಹ ಯೂನಿಯನ್ ಇರ್ಬೋದು, ಕೆಲಸಗಾರರು ಇರ್ಬೋದು, ನೀವು ಹೇಳದಂತೆ ಕೇಳುವಂತಹ ಪರಿಸ್ಥಿತಿ ಉದ್ಭವ ಆಗತ್ತೆ. ಈಗ ಸೂರ್ಯಗ್ರಹಣ
ನಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೇಷರಾಶಿ ಜಾತಕರು ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಈಶ್ವರನ ದೇವಸ್ಥಾನಕ್ಕೆ ಭಾನುವಾರದ ದಿವಸ ಅಥವಾ ಸೂರ್ಯಗ್ರಹಣದ ಮೊದಲೇ ಬೆಲ್ಲವನ್ನ ನೀವು ದಾನ ಮಾಡಿದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಹಿಂಗೂ ಸೂರ್ಯಗ್ರಹಣ ಇರೋದು ಬುಧವಾರ, ನೀವು ಬೇಕಾದ್ರೆ 2 ದಿನ ಮೊದಲೇ ಸೋಮವಾರನೇ ಬೇಕಾದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬೆಲ್ಲವನ್ನ ದಾನ ಮಾಡ್ಬೋದು. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸೂರ್ಯಗ್ರಹಣ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ಹೇಳಿದ್ರೆ, ವೃಷಭ ರಾಶಿಯವರಿಗೆ ಮಕ್ಕಳೇನ ಆಗಿದ್ದು ವಿವಾಹ ಆಗಿ ಮಕ್ಕಳಿದ್ರೆ, ಮಕ್ಕಳು ಈಗಿನ ಕಾಲದಲ್ಲಿ ಮಕ್ಕಳು ಒಬ್ರು ಇಬ್ರು ಇರ್ತಾರೆ, ಮಕ್ಕಳು ಹಠ ಮಾಡ್ಬೋದು. ಆಗ ಮಕ್ಕಳಿಗೂ ನಿಮಗೂ ಕಲಹ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ವೃಷಭ ರಾಶಿಯವರು ಈ ಸೂರ್ಯಗ್ರಹಣದ ಸಮಯದಲ್ಲಿ ಜಾಗ್ರತೆಯನ್ನ ವಹಿಸಿ. ಶತ್ರುತ್ವ ಹೆಚ್ಚಾಗ್ಬೋದು, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಸೋಮಾರಿತನ ಹೆಚ್ಚಾಗ್ಬೋದು, ವೃತ್ತಿಯಲ್ಲಿ ಸ್ಥಿರವಿರಲ್ಲ, ಕೆಲಸ ಕರೆಕ್ಟಾಗಿ ಮಾಡಕ್ಕಾಗಲ್ಲ, ನೇಮ್ ಮಾಡಬೇಕು, ಫೇಮ್ ಮಾಡಬೇಕು, ಹೆಸರು ಮತ್ತು ಖ್ಯಾತಿ ಪಡೆಯಲು ಕಷ್ಟ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು, ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು, ವಾಯು ಪ್ರಕೋಪ ಜಾಸ್ತಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ. ಅದಕ್ಕೆ ಸ್ವಲ್ಪ ಸೂರ್ಯಗ್ರಹಣದ ಸಮಯದಲ್ಲಿ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತೇಳಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ರೆ, ರುದ್ರಾಭಿಷೇಕವನ್ನ ಮಾಡಿಸಿದ್ರೆ ವೃಷಭ ರಾಶಿಯವರಿಗೆ ಇದರ ಎಫೆಕ್ಟು, ಸೂರ್ಯಗ್ರಹಣದ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಸೂರ್ಯಗ್ರಹಣದ ಬಗ್ಗೆ ಏನ್ ಹೇಳ್ತಾರೆ ಅಂತ. ನಾನು ಎಲ್ಲರಿಗೂ ಕೂಡ ಶುಭ ಆಗ್ಲಿ ಅಂತಾನೆ ಬಯಸ್ತೀನಿ. ಆದ್ರೆ ಕೆಲವು ರಾಶಿಗಳಿಗೆ ಶುಭ, ಕೆಲವು ರಾಶಿಗಳಿಗೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು, ಏನ್ ಜಾಗ್ರತೆ ವಹಿಸ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಕೋಪ ಜಾಸ್ತಿ, ಪೇಷನ್ಸ್ ಇರಲ್ಲ, ತಂದೆಗೆ ತೊಂದರೆ, ತಾಯಿಗೆ ಅನಾರೋಗ್ಯ, ಕಣ್ಣುಗಳಿಗೆ ತೊಂದರೆಯಾಗುವ ಸಾಧ್ಯತೆಗಳಿದೆ, ವಾಹನಗಳಿಂದ ನಷ್ಟ ಆಗುವ ಸಾಧ್ಯತೆ ಇದೆ. ಅದು ವಾಹನ ಸ್ಟಾರ್ಟ್ ಆಗದೆ ಇರ್ಬೋದು, ಏನಾದ್ರೂ ನಿಮ್ಗೆ ರಿಪೇರಿಯಿಂದ ತೊಂದರೆಗಳಾಗ್ಬೋದು, ಖರ್ಚು ಹೆಚ್ಚಾಗ್ಬೋದು, ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡಲು ತೊಂದರೆ ಅಥವಾ ವಿಘ್ನಗಳು, ಇನ್ನು ಕೆಲವರಿಗೆ ದೇಹ ಬಾಧೆ, ಎದೆ ನೋವು, ಮನಃಶಾಂತಿಗೆ ಭಂಗ ಉಂಟಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ನಮಗೆ ಸುಖ ಪ್ರಾಪ್ತಿಯಾಗಕ್ಕೆ ಕಷ್ಟ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಮಿಥುನ ರಾಶಿಯವರಿಗೆ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ. ಮನೆಯಲ್ಲಿ ಇದ್ರೆ ಕಲಹ, ಮನೆಯಲ್ಲಿ ನಿಮಗೆ ಸುಖ ಅನ್ನೋದು ಇರಲ್ಲ, ಮನೆ ಬಾಡಿಗೆಗಳು ಕೊಟ್ಟಿದ್ರೆ ಅಲ್ಲಿ ಕೂಡ ತೊಂದರೆ, ವಾಹನಗಳಿಂದ ಕೂಡ ತೊಂದರೆ ಆಗುವ ಸಾಧ್ಯತೆಗಳು, ಅಥವಾ ವಾಹನ ನಷ್ಟನೇ ಆಗ್ಬಿಡ್ಬೋದು, ಎಚ್ಚರ, ಅಥವಾ ಭೂಮಿ ವಿವಾದ ಉಂಟಾಗ್ಬೋದು. ಬೋರ್ವೆಲ್ ಹಾಕ್ಸ್ಬೇಕು ಅನ್ನೋರು ಜಾಗವನ್ನ ತೋರಿಸಿ, ವಾಸ್ತುವನ್ನ ತೋರಿಸಿ, ದಾಂಪತ್ಯ ಜೀವನದಲ್ಲಿ ತುಂಬಾ ಕಲಹಗಳಾಗ್ತಾ ಇದ್ರೆ ನಿಮ್ಮ ಇಬ್ಬರ ಜಾತಗಳನ್ನ ನೀವು ತೋರಿಸೋದನ್ನ ನನಗೆ ಮರಿಬಾರದು. ಹಾಗಾದ್ರೆ ನಾವು ಏನು ಪರಿಹಾರ ಮಾಡಬೇಕು ಗುರುಜಿ ಸೂರ್ಯಗ್ರಹಣ ಅಂದ್ರೆ? ಓಂ ಭಾನವೇ ನಮಃ,
ಓಂ ಭಾನವೇ ನಮಃ, ಓಂ ಭಾನವೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಮಿಥುನ ರಾಶಿಯವರು ತಾಮ್ರದ ವಸ್ತುವನ್ನ ಈಶ್ವರನ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸೂರ್ಯಗ್ರಹಣ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. ನಿಮ್ಮ ರಾಶ್ಯಾಧಿಪತಿ ಚಂದ್ರ, ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮನಸ್ಸಿನಲ್ಲಿ ವೈರಾಗ್ಯ ಚಿಂತನೆ, ನೆಮ್ಮದಿ ಅನ್ನೋದು ಇರಲ್ಲ. ಆದ್ರೆ ಕೆಲವೊಂದು ಶುಭ ಫಲಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಅದೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮಗೆ ಅಂತಂದಾಗ, ಶತ್ರುಗಳ ನಿರ್ಮೂಲನೆ ಮಾಡ್ತೀರಿ. ವ್ಯಾಧಿಗಳಿದ್ರೆ ವ್ಯಾಧಿಗಳಿಂದ ಮುಕ್ತಿ. ಕಾಯಿಲೆ ವಾಸಿಯಾದಾಗ ಆಟೋಮೆಟಿಕ್ ಆಗಿ ಸಂತೋಷ ಕೂಡ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಸರ್ಕಾರ, ರಾಜಕಾರಣಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಕಾರ್ಯಾನುಕೂಲ, ಅಧಿಕಾರಿಗಳಿಂದ ಪ್ರಶಂಸೆ, ಋಣಬಾಧೆಯಿಂದ ಮುಕ್ತಿ, ಸ್ತ್ರೀಯರಿಗೆ ಗರ್ಭಧಾರಣೆ, ಲಾಭದಾಯಕ ವೃತ್ತಿ ಬದಲಾವಣೆಯಾಗುವ ಸಾಧ್ಯತೆ. ಈ ರೀತಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನ್ ಮಾಡಬೇಕು? ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ ಅಂತೇಳಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಇನ್ನು 10 ಅಂದ್ರೆ ಇನ್ನು ಹೆಚ್ಚು ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರ. ಸೂರ್ಯನಿಗೆ ಗ್ರಹಣ, ನಿಮ್ಮ ರಾಶ್ಯಾಧಿಪತಿ ಸೂರ್ಯನಿಗೆ ಕೇತುಗ್ರಸ್ತ ಸೂರ್ಯಗ್ರಹಣ. ಹಾಗಾದ್ರೆ ಏನಾಗುತ್ತೆ ನಿಮ್ಗೆ? ಸಿಂಹ ರಾಶಿಯವರಿಗೆ ಒಳ್ಳೇದಾಗುತ್ತಾ? ಎಸ್, ಸಿಂಹ ರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಒಳ್ಳೆಯದು. ಯಾವುದರಲ್ಲಿ? ಕೀರ್ತಿ ಹೆಚ್ಚಾಗ್ಬೋದು. ನಿಮ್ಮ ಹೆಸರು 4 ಕಡೆ ಪ್ರಸಿದ್ಧಿ ಆಗ್ಬೋದು. ಆದರೆ ಧನ ಮತ್ತು ಸಂಪತ್ತಿಗೆ ತೊಂದರೆ ಉಂಟಾಗುವ ಸಾಧ್ಯತೆ, ಕುಟುಂಬದಲ್ಲಿ ಕಲಹಗಳಾಗ್ಬೋದು, ನಿಮಗೆ ಹಠಮಾರಿತನ ಹೆಚ್ಚಾಗ್ಬೋದು, ಹಲ್ಲು, ಬಾಯಿ ಅಥವಾ ನಾಲಿಗೆಗೆ ಏನಾದರೂ ತೊಂದರೆಗಳಾಗ್ಬೋದು, ಹಣದ ವಿಚಾರದಲ್ಲಿ ವ್ಯಾಕುಲತೆ ಉಂಟಾಗ್ಬೋದು, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು, ಚರ್ಮ ರೋಗಗಳು ಹೆಚ್ಚಾಗ್ಬೋದು, ಬಿಸ್ನೆಸ್ ಮ್ಯಾನ್ಗಳಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳು. ಹಾಗಾದ್ರೆ ಸಿಂಹ ರಾಶಿಯವರು ಸೂರ್ಯಗ್ರಹಣ ಇರೋದ್ರಿಂದ ನೀವು ಏನು ಮಂತ್ರವನ್ನ ಜಪ ಮಾಡಬೇಕು? ನಮ್ಮೆಲ್ಲ ಆತ್ಮಗಳದಂತೆ ಪರಮಾತ್ಮ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ. ಕಾಲಭೈರವನಿಗೆ ದರ್ಶನ ಮಾಡಿ ಅಭಿಷೇಕ ಮಾಡಿಸೋದ್ರಿಂದ ಸಿಂಹರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ, ನಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯಗ್ರಹಣ. ಸೂರ್ಯ, ಚಂದ್ರ, ಬುಧ, ಕೇತು 4 ಚತುರ್ಗ್ರಹಗಳು
ಕನ್ಯಾ ರಾಶಿಯವರಿಗೆ ಏನು ಉಂಟಾಗ್ಬೋದು, ಏನು ಸಮಸ್ಯೆ ಉಂಟಾಗ್ಬೋದು ಅಂತ ಕುತೂಹಲದಿಂದ ನೀವು ಕಾಯ್ತಾ ಇದ್ದೀರಿ. ಹಾಗಾದ್ರೆ ಕನ್ಯಾ ರಾಶಿಯವ್ರದ್ದು ನೋಡೋಣ ಫಲಾನುಫಲ ಹೇಗಿದೆ ಅನ್ನುವಂತ ವಿಚಾರ. ಕನ್ಯಾ ರಾಶಿಯವರಿಗೆ ನರಗಳ ದೌರ್ಬಲ್ಯ ಉಂಟಾಗ್ಬೋದು, ದೇಹ ಆಯಾಸ ಉಂಟಾಗುವಂತ ಸಾಧ್ಯತೆಗಳು, ಉಷ್ಣ ಹೆಚ್ಚು ಕಮ್ಮಿ ಆಗ್ಬೋದು. ನಮ್ಮ ಶರೀರದಲ್ಲಿ ಪಂಚತತ್ವಗಳಲ್ಲಿ ಉಷ್ಣತೆ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ, ದೇಹ ಆಯಾಸ, ಮುಖ ಸಂಬಂಧಿ ವ್ಯಾಧಿಗಳು ಉಂಟಾಗುವಂಥದ್ದು, ಸ್ನೇಹಿತರ ಜೊತೆ ವಿವಾದಗಳು ಉಂಟಾಗುವಂಥದ್ದು, ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ಜೊತೆ ವೈರತ್ವ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವೈರತ್ವ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವೈರತ್ವ, ಆಸ್ತಿಗಾಗಿ ವ್ಯಾಜ್ಯಗಳು, ಹೃದಯ ಸಂಬಂಧಿ ವ್ಯಾಧಿಗಳು, ಕೆಮ್ಮು, ನೆಗಡಿ ಅಥವಾ ಬಾಯಾರಿಕೆ ಜಾಸ್ತಿ ಆಗ್ಬೋದು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನ್ ಮಾಡಬೇಕು ಪರಿಹಾರ? ನೆಗೆಟಿವ್ ಎಫೆಕ್ಟ್, ಸೂರ್ಯಗ್ರಹಣದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಕ್ಕೆ ಅಂದ್ರೆ ಓಂ ಸೂರ್ಯಾಯ ನಮಃ ಅಥವಾ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕಾಗತ್ತೆ. ತುಂಬಾ ಸಮಸ್ಯೆಗಳು ಅನುಭವಿಸುವಂತವರು ನಿಮ್ಮ ಜಾತಕವನ್ನು ತೋರಿಸಿ ಸರಿಯಾದ ಮಾರ್ಗ ಅಥವಾ ಸರಿಯಾದ ಪರಿಹಾರವನ್ನ ನಾನು ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಪಾಲ್ಗುಣಿ ನಕ್ಷತ್ರ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಇರುತ್ತೆ. ಇನ್ನ ಪಕ್ಕದ ನಕ್ಷತ್ರಗಳು ಹಸ್ತ, ಚಿತ್ತ ಅವ್ರಿಗೂ ಕೂಡ ಸೂರ್ಯಗ್ರಹಣದ ಪ್ರಭಾವ ಹೆಚ್ಚಾಗಿರುತ್ತೆ. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ಸೂರ್ಯಗ್ರಹಣ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಯಾವ ರೀತಿ ಸೂರ್ಯಗ್ರಹಣದ ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ. ನೀವೇನಾದ್ರೂ ಒಳ್ಳೊಳ್ಳೆ ಗೌರ್ಮೆಂಟ್ ಕೆಲಸ ಅಥವಾ ಸಾಫ್ಟ್ವೇರ್ ಕಂಪನಿಗಳು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಉನ್ನತಾಧಿಕಾರಿಗಳ ತಪಾಸಣೆಗೊಳಗಾಗ್ಬೋದು, ಯಾವುದಾದ್ರೂ ದಂಡ ಅಥವಾ ಶಿಕ್ಷೆಗಳು ಉಂಟಾಗ್ಬೋದು, ಯಾವ್ದಾದ್ರು ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿ ಆಗ್ಬೋದು. ನೀವು ಪ್ರಮೋಷನ್ ಇದ್ದಿದ್ದ ಕೆಲಸ ಡಿಪ್ರಮೋಷನ್ ಆಗ್ಬಿಡುತ್ತೆ. ಕೆಲವು ಟೈಮಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ ಅವ್ರಿಗೆ ಇರುವಂತ ಅಧಿಕಾರ ಕಳ್ಕೋಬಹುದು, ಮಾನಸಿಕ ದುಃಖ ಹೆಚ್ಚಾಗ್ಬೋದು, ಚರ್ಮ ವ್ಯಾಧಿಗಳಿಂದ ಎಚ್ಚರವಾಗಿರ್ರಿ. ಪುರುಷರಿಗೆ ಬಲಗಣ್ಣು, ಸ್ತ್ರೀಯರಿಗೆ ಎಡಗಣ್ಣು ತೊಂದರೆ ಆಗ್ಬೋದು. ಇನ್ನು ತುಲಾ ರಾಶಿಯವರಿಗೆ ಜೀವಕ್ಕೂ ಕೂಡ ಅಪಾಯ ಇದೆ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡ್ಕೋಬೇಕು. ಅಪಾಯ ಇದೆ ಜೀವಕ್ಕೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನ್ ಮಾಡ್ಬೇಕು? ಓಂ ಶ್ರೀಂ ಹಿರಣ್ಯ ಗರ್ಭಾಯ ನಮಃ, ಓಂ ಶ್ರೀಂ ಹಿರಣ್ಯ ಗರ್ಭಾಯ ನಮಃ, ಓಂ ಶ್ರೀಂ ಹಿರಣ್ಯ ಗರ್ಭಾಯ ನಮಃ ಅನ್ನುವಂತಹ ಮಂತ್ರವನ್ನ ತುಲಾ ರಾಶಿ ಜಾತಕರು ಜಪ ಮಾಡ್ತಾ ಕಾಲರ ಕಾಲ ಮಹಾಕಾಲ ಕಾಲಭೈರವನ್ನ ದರ್ಶನ ಮಾಡಿ ಕುಂಬಳಕಾಯಿ ದಾನ ಮಾಡಬೇಕಾಗುತ್ತೆ. ನಿಮ್ಮ ಜನ್ಮ ಜಾತಕವನ್ನು ತೋರಿಸೋದು ಬಹಳ ಉತ್ತಮ ಅನ್ನುವಂತಹ ನನ್ನ ಸಲಹೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ ಸೂರ್ಯಗ್ರಹಣದ ಪ್ರಭಾವ ವೃಶ್ಚಿಕ ರಾಶಿಯವರ ಮೇಲೆ ಏನಾಗುತ್ತೆ ಅಂತ. ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ, ಆ ಸೂರ್ಯ ಚಂದ್ರ ಎಲ್ಲ 11ನೇ ಮನೆಯಲ್ಲಿ ಸಂಚಾರ. ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಯೋಚನೆ ಇರುತ್ತೆ, ಗುರುಜಿ ಸೂರ್ಯ ನಮಗೆ 10ನೇ ಮನೆ ಅಧಿಪತಿ, ನಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತಾ ಅಶುಭ ಫಲ ಪ್ರಾಪ್ತಿಯಾಗುತ್ತಾ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ, ವೈಭವಗಳು ಪ್ರಾಪ್ತಿಯಾಗುತ್ತೆ, ಕಾಯಿಲೆಗಳಿದ್ರೆ ರೋಗಗಳಿಂದ ಮುಕ್ತಿ ಹೊಂದ್ತೀರಿ, ನಿಮ್ಮ ಸರ್ಕಾರದ ಎಲ್ಲಾ ಕೆಲಸಗಳು ಈಡೇರುತ್ತೆ, ಸ್ನೇಹಿತರಿಂದ ಅನುಕೂಲ ಆಗುತ್ತೆ, ನಿಮಗೆ ಉತ್ತಮ ಗೌರವ ಪ್ರಾಪ್ತಿಯಾಗುತ್ತೆ, ಹೆಸರು ಮತ್ತು ಖ್ಯಾತಿಯನ್ನ ಗಳಿಸ್ತೀರಿ, ನಿಮ್ಮ ಜೀವನದಲ್ಲಿ
ಆನಂದವನ್ನ ಪಡಿತೀರಿ. ಸೂರ್ಯಗ್ರಹಣ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ಅದಕ್ಕೆ ಸಂಪತ್ತು ಕೂಡ ಕೊಡ್ತಾನೆ. ಅದಕ್ಕೆ ಓಂ ಹ್ರೀಂ ಸಂಪತ್ಕರಾಯ ನಮಃ, ಓಂ ಹ್ರೀಂ ಸಂಪತ್ಕರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ರೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ನವಮ ರಾಶಿ ಯಾವುದು? ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ, ನಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ. ಹಾಗಾದ್ರೆ ನಿಮಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಧನಸ್ಸು ರಾಶಿ ಜಾತಕರಿಗೆ, ಧನಸ್ಸು ರಾಶಿ ಜಾತಕರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ, ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಿ. ಆರೋಗ್ಯ ಸಮಸ್ಯೆ ಇದ್ರೆ ಸಾಲ್ವ್ ಆಗುತ್ತೆ, ಬರ್ದಿಟ್ಕೊಳ್ಳಿ. ಉತ್ತಮವಾದ ಆರೋಗ್ಯ ಪ್ರಾಪ್ತಿ. ಇನ್ನ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಸ್ತ್ರೀಯರ ಜೊತೆ ಸಂಬಂಧಗಳು, ಪುರುಷರಿಗೆ ಸ್ತ್ರೀಯರಿಗೂ ಅದೇ ತರ ವೈಸ್ ವರ್ಸ. ಉನ್ನತವಾದ ಅಂತಸ್ತು, ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ, ಕಳೆದುಕೊಂಡ ಅಧಿಕಾರ ಮತ್ತೆ ಪಡೀತೀರಿ. ಮತ್ತೆ ಏನೋ ಒಂದು ಅಧಿಕಾರ ಹೊಟ್ಟೋಗಿರುತ್ತೆ, ಮತ್ತೆ ಪೊಸಿಷನ್ ಪೋಸ್ಟ್ ಸಿಗೋ ಸಾಧ್ಯತೆ ಇದೆ. ರಾಜಕಾರಣಿಗಳಿಗೂ ಅಷ್ಟೇ, ಸರ್ಕಾರದಲ್ಲಿ ಕೆಲಸ ಮಾಡೋರಿಗೂ ಅಷ್ಟೇ, ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಡೈರೆಕ್ಟರ್ಗಳು, ಸಿಇಒಗಳು ಅಥವಾ ಮ್ಯಾನೇಜರ್ ಲೆವೆಲ್ ಕೆಲಸ ಮಾಡೋರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ಸಂಬಂಧಿಕರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಸೂರ್ಯಗ್ರಹಣದ ಸಮಯದಲ್ಲಿ ಓಂ ಐಂ ಇಷ್ಟಾರ್ಥಧಾಯ ನಮಃ, ಓಂ ಐಂ ಇಷ್ಟಾರ್ಥಧಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಜೇನುತುಪ್ಪವನ್ನ ಈಶ್ವರನ ಮಂದಿರಕ್ಕೆ ದಾನ ಮಾಡೋದನ್ನ ಮರಿಬೇಡಿ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ಅಂತೇಳಿ. ಸೂರ್ಯಗ್ರಹಣದ ಕಾರ್ಯಕ್ರಮಕ್ಕೆ ಮಕರ ರಾಶಿ ಜಾತಕರಿಗೆ ಸ್ವಾಗತ, ಸುಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಎಚ್ಚರ ತಗೋಬೇಕಾಗಿರೋದು ಇಳಿಮುಖ ಆದಾಯ. ಗ್ರಾಫ್ ನೋಡಿ, ಶೇರ್ ಮಾರ್ಕೆಟ್ ಅಲ್ಲೂ ಮೇಲೋಗುತ್ತೆ, ಕೆಳಗಡೆ ಬರುತ್ತೆ, ಮತ್ತೆ ಕೆಳಗಡೆ ಹೋಗುತ್ತೆ, ಮೇಲೋಗುತ್ತೆ, ಒಂದೇ ಕಾನ್ಸ್ಟೆಂಟ್ ಹೋಗಲ್ಲ ಗ್ರಾಫ್. ಹಾಗೆ ಈಗ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ನಿಮ್ಮ ಇಳಿಮುಖ ಆದಾಯ ಆಗುತ್ತೆ. ನಾನು ಎಂಬ ಅಹಂ ಹೆಚ್ಚಾಗುತ್ತೆ. ನಾನು ನಾನು ಅನ್ಬಾರದು. ನಮ್ಮ ಅಹಂ ಅನ್ನೋದು ವಿನಯವನ್ನ ನಾಶ ಮಾಡುತ್ತೆ. ಛಲ ಸಾಧಿಸ್ತೀರಿ, ನಿರಾಸೆ ಉಂಟಾಗುತ್ತೆ, ಅಂತಸ್ತು ನಷ್ಟ, ಅಪಮಾನಗಳು, ಹಿರಿಯರ ಜೊತೆ ಶತ್ರುತ್ವ ಉಂಟಾಗುವ ಸಾಧ್ಯತೆಗಳು, ಆಕಸ್ಮಿಕವಾಗಿ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಎಚ್ಚರ. ಹಾಗಾದ್ರೆ ಮಕರ ರಾಶಿಯವರು ಓಂ ತೇಜೋ ರೂಪಾಯ ನಮಃ, ಓಂ ತೇಜೋ ರೂಪಾಯ ನಮಃ, ಓಂ ತೇಜೋ ರೂಪಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಮಕರ ರಾಶಿಯವರು ಬೆಲ್ಲವನ್ನ ಈಶ್ವರನ ಮಂದಿರಕ್ಕೆ ದಾನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ಸೂರ್ಯಗ್ರಹಣ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ಜನ್ಮ ರಾಶಿಗೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಶತ್ರುಗಳಿಂದ ಅಥವಾ ಶತ್ರುಗಳ ಜೊತೆ ಕಲಹಗಳುಂಟಾಗ್ಬೋದು. ವಾಹನಗಳು ಎಷ್ಟೇ ಚೆನ್ನಾಗಿ ಡ್ರೈವ್ ಮಾಡಿದ್ರು ಏನಾದ್ರೂ ಅಪಘಾತಗಳಾಗ್ಬೋದು. ನಾವು ಕರೆಕ್ಟಾಗಿ ಹೋಗ್ತೀವಿ, ಯಾರ ಸಡನ್ ಆಗಿ ಅಡ್ಡ ಬಂದ್ರೆ ಕಷ್ಟ. ಅಟೆನ್ಷನ್ ಪ್ಲೀಸ್. ದೇಹದ ನೋವು ಉಂಟಾಗ್ಬೋದು, ಪ್ರಯಾಣಗಳಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಯಾರು ಕೂಡ ಸೂರ್ಯಗ್ರಹಣ ಇರೋದ್ರಿಂದ ಪ್ರಯಾಣಗಳನ್ನ ಮಾಡಬೇಡಿ. ಕೋಪ ಏನೋ ಎಮರ್ಜೆನ್ಸಿ ಅಂದ್ರೆ ಮಾಡ್ಲೇಬೇಕಾಗುತ್ತೆ, ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು
ಅದು ಕೂಡ ಒಳ್ಳೆಯದಲ್ಲ. ವಿನಯವನ್ನ ನಾಶ ಮಾಡುತ್ತೆ, ಧನ ನಷ್ಟ ಆಗುತ್ತೆ, ಧನವನ್ನ ಸಂಗ್ರಹಿಸ್ತೀರಿ, ಧನ ಸಂಗ್ರಹ ಮಾಡಕ್ಕೆ ಅಧಿಕಾರಿಗಳಿಂದ ತೊಂದರೆ ಉಂಟಾಗುತ್ತೆ. ದುಡ್ಡು ಕೂಡಾಕ್ಬೇಕು ಅಂದ್ರೆ ಏನಾದ್ರು ತೊಂದರೆಗಳು, ಕಷ್ಟಗಳು, ವಿಘ್ನ, ದೇಹದ ನೋವು ಉಂಟಾಗಬಹುದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ, ಅಥವಾ ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಓಂ ಗ್ರಹಣಾಂ ಪತಯೇ ನಮಃ, ಓಂ ಗ್ರಹಣಾಂ ಪತಯೇ ನಮಃ, ಓಂ ಗ್ರಹಣಾಂ ಪತಯೇ ನಮಃ ಅನ್ನುವಂತಹ ಮಂತ್ರ ಜಪವನ್ನ ನೀವು ಮಾಡಬೇಕಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಮೀನರಾಶಿ. ಮೀನರಾಶಿಯವರೆಗೂ ಕೂಡ ಕುತೂಹಲ ಇದೆ, ಸೂರ್ಯಗ್ರಹಣದ ಪ್ರಭಾವ ನಮ್ಮ ರಾಶಿ ಮೇಲೆ ಯಾವ ತರ ಆಗುತ್ತೆ, ನಾವೇನು ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತ ವಿಚಾರ. ಮೀನರಾಶಿ ಜಾತಕರಿಗೆ ಸೂರ್ಯಗ್ರಹಣದ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವು ಹೆಚ್ಚು ಮೀನರಾಶಿಯವರು ದಾಂಪತ್ಯದಲ್ಲಿ ವಿರಸ ಆಗದಂತೆ ನೋಡ್ಕೋಬೇಕು. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಗೆ ವ್ಯಾಧಿ ಉಂಟಾಗ್ಬೋದು. ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಗೆ ವ್ಯಾಧಿ, ಅನಾರೋಗ್ಯ ಉಂಟಾಗ್ಬೋದು. ಅಥವಾ ನಿಮಗೆ ಕರಳು ವ್ಯಾಧಿಗಳು ಉಂಟಾಗ್ಬೋದು. ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವ ಸಾಧ್ಯತೆ, ಭಯ ಉಂಟಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಮೀನರಾಶಿಯವರು ತಮ್ಮ ಜನ್ಮ ಜಾತಕಗಳನ್ನ ತೋರಿಸಿ, ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ಒಂದು ದೊಡ್ಡ ಶತ್ರು, ಅದಕ್ಕೆ ಭಯ ಪಡಬೇಡಿ. ಸ್ತ್ರೀ ಜೊತೆ ಸ್ವಲ್ಪ ಎಚ್ಚರ. ಇನ್ನ ಕೆಲವರಿಗೆ ಸ್ತ್ರೀ ಜೊತೆ ಸರಸಗಳು ಉಂಟಾಗ್ಬೋದು. ವ್ಯಾಪಾರ ಪಾಲುದಾರಿಕೆಯಲ್ಲಿ ಸೋಲು ಉಂಟಾಗುವ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ, ಕೆಲವರಿಗೆ ಮೋಸ ಆಗ್ಬೋದು, ನಷ್ಟ ಆಗುವ ಸಾಧ್ಯತೆ. ದಾಂಪತ್ಯದಲ್ಲಿ ಕಲಹ ಮತ್ತು ವೈಷಮ್ಯ ಉಂಟಾಗಿದ್ರೆ ಇಬ್ಬರ ಜಾತಗಳನ್ನ ತೋರಿಸಿ, ಆಗ ನಾನು ಸೂಕ್ತ ಪರಿಹಾರವನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರ ಜಾತಕ ಅಲ್ಲ, ಇಬ್ಬರ ಜಾತಕಗಳನ್ನ ನೀವು ತೋರಿಸ್ಬೇಕು. ಅದಕ್ಕೆ ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಓಂ ಭ್ರಮಣೇ ನಮಃ, ಓಂ ಭ್ರಮಣೇ ನಮಃ, ಓಂ ಭ್ರಮಣೇ ನಮಃ ಅನ್ನುವಂತಹ ಮಂತ್ರ ಜಪವನ್ನ ಮಾಡ್ತಾ ಮೀನರಾಶಿ ಜಾತಕರು ಶಿವನನ್ನ ಸದ್ಗುರುವಿನ ರೂಪದಲ್ಲಿ ನೆನಪು ಮಾಡ್ತಾ ಗಂಗಾಜಲದಿಂದ, ಜೇನುತುಪ್ಪದಿಂದ ಎರಡರಿಂದನೂ ಕೂಡ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ಇನ್ನು ಅತಿ ಉತ್ತಮ ಅನ್ನೋದು ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ನಾನು ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ, ರಾಜಕಾರಣಿ, ಯಾಕಂದ್ರೆ ಸೂರ್ಯಗ್ರಹಣ ಅಂದಾಗ ರಾಜಕಾರಣಿಗಳ ಮೇಲೆ ಪ್ರಭಾವ ಬೀಳುತ್ತೆ, ಪ್ರಕೃತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಮೆರಿಕ ಎಲೆಕ್ಷನ್ ಇರೋದ್ರಿಂದ ಅಮೆರಿಕ ರಾಜಕಾರಣದಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೀವೇನೋ ಅಮೆರಿಕ ಅಥವಾ ಎಲ್ಲಿ ಗ್ರಹಣ ಕಂಡು ಬರುತ್ತೋ ಅಂತ ಜಾಗದಲ್ಲಿ ಗ್ರಹಣ ಆಚರಣೆಯನ್ನ ಮಾಡೋದು ಒಳ್ಳೆಯದು ಅನ್ನುವಂತಹ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ತಾ, ನಿಮಗೆಲ್ಲ ಭಗವಂತ ಸುಖ ಸಂಪತ್ತು ಸಮೃದ್ಧಿಯನ್ನ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.